ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಜಾತ್ರೆ ಪ್ರಮುಖವಾಗಿ ಸುಮಾರು 9 ದಿನಗಳ ಕಾಲ ಆಗಮ ಪಂಡಿತರನ್ನು ಕರೆಸಿ ಮೊದಲನೇದಕ್ಕೆ ಅಂಕುರಾರ್ಪಣ ಧ್ವಜಾರೋಹಣ ಮಾಡಿ ಅವ್ರ ಮುಂದೆ ಬಲಿಹಾರವನ್ನು ಈ ಗ್ರಾಮದಲ್ಲಿ ಬಲಿಪೀಠಗಳನ್ನು ನಿರ್ಮಾಣ ಮಾಡಿದ್ದಾರೆ. ಗ್ರಾಮ ಯಾವುದೇ ತೊಂದರೆಗಳಾಗಬಾರ್ದು, ರಾಕ್ಷಸರಿಂದ ಸಂರಕ್ಷಣೆ ಮಾಡಬೇಕೆಂಬ ಉದ್ದೇಶದಿಂದ ಹಿರಿಯರು ಈ ಒಂದು ಗ್ರಾಮದಲ್ಲಿ ಪೀಠಗಳನ್ನು ಹಾಕಿದ್ದಾರೆ. ಅವರಿಗೆ ಬಲಿಹಾರವನ್ನು ಕೊಡೋದು ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ. ಆಮೇಲೆ ಉತ್ಸವಗಳು ಬರ್ತವೆ. ಹೀಗೆ 9 ದಿನ ಅದಾದಮೇಲೆ ಲಾಸ್ಟ್ನೇ ದಿವಸ ಎಲ್ಲ ನಮ್ಮ ಗ್ರಾಮದಲ್ಲಿರುವಂಥ ಎಲ್ಲ ಆದಿದೇವತೆಗಳನ್ನು ನಾವು ಉತ್ಸವ ಮುಖಾಂತರ ಮೆರವಣಿಗೆ ಮಾಡಿ ಪಟಾಳಮ್ಮ ದೇವಿಯನ್ನು ಕರಗ ಉತ್ಸವವಾಗಿ ನಾವು ಕರ್ಕೊಂಡು ಬರ್ತೀವಿ. ವರ್ಷ ಆಗಿದೆ ಜಾತ್ರೆ ಸ್ಟಾರ್ಟ್ ಆಗಿದೆ. ನಮ್ಮ ರಾಮಸಾಗರ ಕೆರೆ ಇಡೀ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಅತ್ಯಂತ ದೊಡ್ಡದಾದ ಕೆರೆ. ಈ ಕೆರೆಯ ಸುತ್ತಮುತ್ತಲು 14 ಹಳ್ಳಿಗಳಿಗೆ ನೀರು ಸರಬರಾಜಾಗ್ತದೆ. ಸುಮಾರು 2500 ಎಕರೆಗಳು ಇದು ಬೆಳೆ ಬೆಳೆದು ಜನರ ಜೀವನ ಮಾಡ್ತಾ ಇದ್ದಾರೆ. ಸುಮಾರು ಹಲವಾರು ಬೆಳೆಗಳನ್ನು ಬೆಳೆದು ಇದರೊಂದಿಗೆ ರೈತರು ಆರ್ಥಿಕವಾಗಿ ಸಬಲೀಕರಣ ಆಗ್ತಾ ಇದ್ದಾರೆ. ಅದರ ಜೊತೆಗೆ ಪುರಾತನ ಕಾಲದಲ್ಲಿ ನಿರ್ಮಿತವಾದಂಥ ಚನ್ನಕೇಶ್ವರ ಸ್ವಾಮಿ, ಸೋಮೇಶ್ವರ ಸ್ವಾಮಿ, ವೀರಭದ್ರ ಸ್ವಾಮಿ ಎಂಬ 3 ಮಹಾನ್ ವ್ಯಕ್ತಿಗಳಾದಂಥ ನಮ್ಮ ಚೋಳರ ಮಹಾರಾಜರ ಕಾಲದಲ್ಲಿ ನಿರ್ಮಿತವಾದಂಥ ದೇವಾಲಯಗಳು. ಇವು ಆಧುನಿಕವಾಗಿ ಕಟ್ಟಬೇಕಂದ್ರೆ ಎಷ್ಟೋ ಯಂತ್ರಗಳು ಬೇಕಾಗ್ತದೆ. ಆದರೆ ಅಂಥ ಯಂತ್ರಗಳಿಲ್ಲದೆ ಕೂಡ ನಮ್ಮ ಇತಿಹಾಸ ಪೂರಕವಾಗಿ ಈ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅದನ್ನು ನಾವು ಪೂರ್ವಿಕರು ನಡೆಸ್ಕೊಂಡು ಹೋದಂಥ ಎಲ್ಲ ಜಾತ್ರೆಗಳನ್ನು ಕೂಡ ಈಗಿನ ಕಾಲದಲ್ಲಿ ಕೂಡ ನಾವು ಅದೇ ರೀತಿ ಧಾರ್ಮಿಕವಾಗಿ ಈ ಒಂದು ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ನಮಗೆ ಮುಂದೆ ಸರ್ಕಾರ ಸಹಾಯ ಮಾಡಿದ್ರೆ ಅಥವಾ ದಾನಿಗಳು ಸಹಾಯ ಮಾಡಿದ್ರೆ ಒಳ್ಳೆ ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕಂತ ಹೇಳ್ಬಿಟ್ಟು ನಾವೆಲ್ಲರೂ ಒಂದು ಪಣ ತೊಟ್ಟಿದ್ದೀವಿ. ಅದಕ್ಕೆಲ್ಲರೂ ಕೊಡ್ತಾರೆ ಅಂತ ನಮ್ಮ ಭಾವನೆ. ಸ್ವಾಮಿ ದೇವಸ್ಥಾನದ ಒಂದು ಹಬ್ಬದ ಪ್ರಯುಕ್ತ ಎಲ್ಲರೂ ಒಗ್ಗಟ್ಟಿಗೆ ರಾಜಕೀಯ ಇಲ್ಲದೆ ಬಿಟ್ಟು ಎಲ್ಲರೂ ಒಮ್ಮತವಾಗಿ ಈ ಕಾರ್ಯಕ್ರಮನ ಬಹಳ ಅದ್ಧೂರಿಯಾಗಿ ನೆರವೇರಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಹೇಳ್ಬೇಕಂದ್ರೆ ಇದು ಅಕ್ಕಬುಕ್ಕರ ಕಾಲದಲ್ಲಿ ನಿರ್ಮಾಣವಾದಂಥ ದೇವಸ್ಥಾನಗಳು. ಇದಕ್ಕೆ ಮೊಟ್ಟ ಮೊದಲು ನಮ್ಮ ಇದು ರಾಮಸಾಗರ ಅಂತೆಲ್ಲ ಹೆಸರಿಟ್ಟಿದ್ದು ಬುಕ್ ಸಾಗರ ಅಂತ ಇದಕ್ಕೆ ಹೆಸರಿಟ್ಟಿದ್ದು. ಬುಕ್ ಸಾಗರ ಅಂತಿಟ್ಟು ಯಾಕಂದರೆ ಬುಕ್ಕರ ಕಾಲದಲ್ಲಿ ದೇವಸ್ಥಾನಗಳಿಲ್ಲ, ಅಕ್ಕ ಬುಕ್ಕರ ಕಾಲದಲ್ಲಿ ದೇವಸ್ಥಾನಗಳು ನಿರ್ಮಾಣವಾಗಿರೋದು. ಆ ಕೆರೆ ಕೂಡ ಬುಕ್ ಸಾಗರ ಕೆರೆ ಅಂತ ಆವಾಗ ನಿರ್ಮಾಣ ಮಾಡುವಾಗ ಇಟ್ಟಿದ್ದು ದೊಡ್ಡವರು. ಇದ್ದಿದ್ದು ಊರೆಲ್ಲ ಹಳೆ ಊರ ದೇವಸ್ಥಾನಗಳ ಪಕ್ಕದಲ್ಲಿ. ಆವಾಗ ಒಂದ್ಸರಿ ನೀರು ಬಂದು ಕೊಚ್ಕೊಂಡು ಹೋದ್ಮೇಲೆ ಈ ಕಡೆ ಬಂದು ನಿರ್ಮಾಣ ಮಾಡ್ಕೊಂಡಿದ್ದಾರೆ ನಮ್ಮ ಊರಿನ ದೊಡ್ಡವರು ಆವಾಗಿದ್ದಂಥವರು. ಅದೇ ರೀತಿಯಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಬಹಳ ವಿಜೃಂಭಣೆ. ಈ ಸರಿ ಮತ್ತೆ ಇನ್ನೊಂದು ಉತ್ಸವ ಸೇರ್ಕೊಂಡಿದೆ, ಅದು ಸುಬ್ರಹ್ಮಣ್ಯ ಸ್ವಾಮಿ ಅಂತ. ಅದೊಂದು ಉತ್ಸವವನ್ನು ಮಾಡೋಕ್ಕೆ ಎಲ್ಲರೂ ಕಾವಡಿ ಎತ್ತ ಅಂತ ಹುಡುಗೆಲ್ಲ ಸೇರ್ಕೊಂಡ್ಬಿಟ್ಟು ಎಲ್ಲ ದೇವರು ಉತ್ಸವವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇದನ್ನು ಸುಬ್ರಹ್ಮಣ್ಯ ಸ್ವಾಮಿನೂ ಒಂದು ಮಾಡೋಣ ಅಂತ ಈ ಸಾರಿ ಹೆಚ್ಚಾಗಿ ಒಂದು ಪಲ್ಲಕ್ಕಿ ಸೇರ್ಕೊಳ್ತಾ ಇದೆ ಸುಬ್ರಹ್ಮಣ್ಯ ಸ್ವಾಮಿ ಅಂತ. ಮೊಟ್ಟ ಮೊದಲಿದ್ದು ವಿನಾಯಕನ ಮುಂದೆ ಇಟ್ಟು ಎಲ್ಲ ದೇವತೆಗಳು ಹಿಂದೆ ಇರ್ತಾರೆ. ಯಾವತ್ತು ಮಹಾನುಭಾವ ಶಿವ ಹೇಳ್ತಾ ರೀತಿಯಲ್ಲೇ ಫಸ್ಟ್ ಮೊಟ್ಟ ಮೊದಲು ವಿನಾಯಕನ ಮುಂದೆ ಬರ್ತಾನೆ, ಎಲ್ಲ ದೇವರುಗಳು ಹಿಂದೆ ಬರ್ತಾರೆ. ಅದೇ ರೀತಿಯಾಗಿ ಕರ್ಗ ಇರ್ತದೆ, ಆರ್ಕೆಸ್ಟ್ರಾ ಪ್ರೋಗ್ರಾಮ್ ಇರಬೇಕು ಅಂತ ಈಸೆಲ್ಲ ಅದನ್ನೊಂದು ಇಟ್ಕೊಂಡಿದ್ದಾರೆ. ಬಹಳ ಅದ್ಭುತವಾಗಿ 14ನೇ ತಾರೀಕು ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ ಅಂತ ಹೇಳಕ್ಕೆ ಬಯಸ್ತೀನಿ. ಏನು ರಾಜ ಮಹಾರಾಜರ ಕಾಲದಲ್ಲಿ ಕೆರೆ ಕಟ್ಟಿದಾಗ ವಿಜಯನಗರ ಸಾಮ್ರಾಜ್ಯರು ಕಟ್ಟಿದಂಥ ದೇವಸ್ಥಾನ ಚನ್ನಕೇಶ್ವರ ಸ್ವಾಮಿ ಅಂತ ಸುಮಾರು 900 ವರ್ಷ ಆಗಿದೆ. ಆಮೇಲೆ 2-3 ಸಲ ಜೀರ್ಣೋದ್ಧಾರ ಆಗಿ ಸುಮಾರು 900 ವರ್ಷದಿಂದ ನಡೀತಾ ಇದೆ. ಇವಾಗ ಅದೆಲ್ಲ ಸೋರ್ತಾ ಇದೆ, ಹಳೇದಾಗ್ಬಿಟ್ಟಿದೆ. ಜೀರ್ಣೋದ್ಧಾರ ಮಾಡಲು ಸರ್ಕಾರಕ್ಕೆ ಮುಜರಾಯಿ ಇಲಾಖೆಯಿಂದ ಪರ್ಮಿಷನ್ ಕೇಳಿದ್ದೀವಿ. ಹತ್ತಿರದಲ್ಲೇ ಪರ್ಮಿಷನ್ ಆಗುತ್ತೆ. ಅದು ಹೊಸದಾಗಿ ಕಟ್ಟಿ ಮುಂದೆ ನಾವು ಇದೇ ರೀತಿ ಮಾಡ್ತಾ ಇರ್ತೀವಿ.